ನಿಮಿಷ ರೆಸ್ಟ್ ಮಾಡೋಣ. ಹಾಂ, ಫೋಟೋ ಗಿಟೋ ಕ್ಲಿಕ್ ಮಾಡ್ಕೊಳ್ಳಿ, ದೆನ್ ಹೊರಡುವ. ಹಾಂ, ಸ್ವರ್ಗಕ್ಕೆ 3 ಗೇಣು ನೋಡಿ ಹೆಂಗಿದೆ. ಇಲ್ಲಿ ಟೆಂಟ್ ಹಾಕುವಂಥ ಎಲ್ಲ ಪ್ಲ್ಯಾನ್ ನಡೀತಿದೆ ಇವತ್ತು. ಬೈಕಲ್ಲಿ ನೋಡಿ ಮೇಲ್ಗಡೆ ನಿಲ್ಸಿದ್ದೀವಿ. ಮೇಲ್ಗಡೆ ದೊಡ್ಡ ಪೀಕು, ಕೆಳಗಡೆ ನೋಡಿ ಹೆಂಗಿದೆ ಅಂತ. ನಿಜವಾಗ್ಲೂ ಸ್ವರ್ಗ ನೆಕ್ಸ್ಟ್ ಲೆವೆಲ್ ಏನಿಲ್ಲ, ಸ್ವರ್ಗಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು. ಸುತ್ತ ವ್ಯೂ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ, ನೆಕ್ಸ್ಟ್ ಲೆವೆಲ್ಲು. ಇವತ್ತೇನಾದರೂ ಇಲ್ಲಿ ನೀರಿನ ಒಂದು ವ್ಯವಸ್ಥೆ ಸರಿಯಾಗಿ ಎಲ್ಲರೂ ಸುತ್ತ ಹುಡುಕ್ತಿದ್ದೀವಿ. ನೀರೇನಾದರೂ ಸಿಕ್ಕಿದ್ರೆ ದೇವರಣ್ಣ ಇಲ್ಲಿ ಸ್ಟೇ ಆಗೋದಂತೂ ಪಕ್ಕ. ತುಂಬ ಅದ್ಭುತವಾಗಿದೆ ಅದು ಕನ್ಫರ್ಮು. ಯಾಕಂದರೆ ಸಖತ್ತಾಗಿದೆ ನಿಜವಾಗ್ಲೂ. ಇಂಥ ಪ್ಲೇಸು ನಮಗೆಲ್ಲೂ ಸಿಗಲ್ಲ. ಹಾಂ, ಇವೇ ಡ್ರೀಮ್ ಪ್ಲೇಸಸ್. ನಿಜವಾಗ್ಲೂ ಇಂಥ ಪ್ಲೇಸ್ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದ್ಭುತವಾಗಿದೆ, ನೆಕ್ಸ್ಟ್ ಲೆವೆಲ್ಲು. ಇನ್ನೊಂದು ಒಳ್ಳೆ ಬ್ಲಾಗು, ಒಳ್ಳೆ ಕಂಟೆಂಟು ಅನ್ಕೋತೀನಿ ಟೆಂಟ್ ಸ್ಟೇ ಮಾಡಲಿಕ್ಕೆ. ದಯವಿಟ್ಟು ನಮ್ಮ ಥರ ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಚೆನ್ನಾಗಿತ್ತು. ನೀರು ಸಿಕ್ಕಿಲ್ಲ, ಮುಂದೆ ಹೋಗ್ತಿದ್ದೀವಿ. ನೀರೇನಾದರೂ ಸಿಕ್ಕಿದ್ರೆ ಮತ್ತೆ ಇಲ್ಲೇ ಬಂದು ರಿಟರ್ನ್ ಟೆಂಟ್ ಹಾಕುವಂಥ ವ್ಯವಸ್ಥೆ ಮಾಡ್ತೀವಿ. ಊಟ ನೀರು 2 ವ್ಯವಸ್ಥೆ ಆಗಬೇಕು, ಅದಕ್ಕೋಸ್ಕರ ವೆಯ್ಟಿಂಗ್ ಅಷ್ಟೇ. ಹಾಂ, ಬೇಡ, ಯಾರನ್ನೂ ಬೇಡ, ಯಾರು ಮಾಡೋದು ಬೇಡ. ಬನ್ನಿ, ಮುಂದೆ ಇನ್ನೊಂದು ಊರಿದೆ, ಅಲ್ಲಿಗೆ ಹೋಗೋಣ. ಯಾವ ಪ್ಲೇಸು ಅಂತ ತೋರಿಸ್ತೀನಿ ನಾನು ನಿಮಗೆ. ಭದ್ರಾಗೂ ಮುಂಚೆ ಈಗ ನಾವು ಇಲ್ಲಿಂದ ಇಲ್ಲಿ ನೋಡಿ, ಏನೋ ಇಲ್ಲೆಲ್ಲೋ ನೀರು ಬರೋ ಸಾಧ್ಯತೆ ಇದೆಯಾ ನೋಡಿ. ಇಲ್ಲ, ಮಳೆ ಬಿದ್ದಿದೆ ಇಲ್ಲ ಆಲ್ರೆಡಿ. ಜಸ್ಟು ಅಲ್ಲಿಂದ ಇಲ್ಲಿಗೆ ನಿಜವಾಗ್ಲೂ ಚೆನ್ನಾಗಿದೆ. ನೀರು ಗೀರು ಎಲ್ಲ ಬಂದರೆ ಒಳ್ಳೆ ಟೆಂಟ್ ಸ್ಟೇ ಮಾಡಬಹುದು. ಇಲ್ಲ ಅಂದರೆ ಆಗಲ್ಲ. ಇಲ್ಲೊಂದು ಆಫ್ ರೋಡ್ ಇದೆ, ಟ್ರೈ ಮಾಡಿಸ್ತೀನಿ ಇವ್ರಿಗೆ ಹೆಂಗಿರುತ್ತೆ. ನೋಡೋಣ. ಅಲ್ಲಿ ರೋಡ್ ನೋಡು. ಯಾಕಪ್ಪ ಹಿಂಗೆ ಮಾಡ್ತಾಯಿದ್ದೀನಿ? ಬೆಳಗಿಂದ ಸುಮ್ಮನೆ ನಿಂತಿರ್ತವೆ. 2 ಸಲ ಬೀಳಿಸ್ಬಿಟ್ಟೆ ಗಾಡಿನ, ಹೊಟ್ಟೆ ಎಲ್ಲ ಉರಿದೋಯ್ತು. ಆಫ್ ರೋಡಲ್ಲೆಲ್ಲ ಬೀಳಿಸಲ್ಲ ನಾನು. ಗಾಡಿ ಮುಂದೆಗಡೆ ಕಂಫರ್ಟಬಲ್, ಟ್ಯಾಂಕ್ ಬ್ಯಾಗ್ ಬೇರೆ ಹಾಕಿದ್ದೀನಿ. ಹಿಂದೆ 2-3 ಜನದ್ದು ಎಲ್ಲರದ್ದು ಲಗೇಜು ಕೂಡ ನನ್ನ ಹತ್ರನೇ ಇದೆ. ಅದೊಂದು ಡಿಸ್ಅಡ್ವಾಂಟೇಜು. ರೋಡ್ ಮಾಡಲಿಕ್ಕೆ ಏನೇನೋ ಮಾಡ್ತಿದ್ದಾರೆ. ಅದು ನಮ್ಮ ಇದು ಕುಕ್ಕಡ ಫಾಲ್ಸು ಇಲ್ಲೆಲ್ಲ ಪಕ್ಕದಲ್ಲಿದೆ. ಹಬ್ಬ ಎಂಥ ಪೀಕ್ರಿ ಇದು. ಯಾಕೆ ದಾರಿ ಇಲ್ವಾ? ವಿಷಯ ಏನು ಗೊತ್ತಾ, ಅದಕ್ಕಿಂತ ಇದು ಚೆನ್ನಾಗಿದೆ ಇನ್ನೂ. ಉಕ್ಕಡ ಫಾಲ್ಸ್ಗೆ ರಿಯಲ್ ಎಂಟ್ರಿ ಈ ಕಡೆಯಿಂದ ಇರೋದು. ಬಟ್ ತಪ್ಪಿ ಏನಾರು ದಾರಿ ಸಿಕ್ಬಿಟ್ರೆ ನಮಗೆ ಬೆಂಕಿ. ದಾರಿ ಸಿಗೋದು ಡೌಟು, ಇಲ್ಲಿ ಕಷ್ಟ ಇದೆ. ಹಾಂ, ಬೇಡ ನಡೀರಿ. ಭಯ್ಯ ಗಾಡಿ ಹಾಕು. ಫೋಟೋಗೆ ಸಕ್ಕತ್ತಾಗಿ ಬರ್ತಾಯಿದೆ. ಗಾಡಿ ಹಾಕು, ನಾನು ಗಾಡಿ ಹಿಂದಕ್ಕೆ ಹಾಕು ಹಂಗೆ. ಬೆಂಕಿ ಅಲ್ಲಿಂದ ಹೊಂಟು ಬಿಡೋಣ ಜಾಗ. ಯಾಕಂದರೆ ಅಲ್ಲಿ ಕೆಳಗಡೆ ಹೋಗಲಿಕ್ಕೆ ಜಾಗ ಸಿಕ್ಕಿಲ್ಲ ನಮಗೆ. ಅಲ್ಲೇ ಹೋಗಬೇಕು. ಅಲ್ಲೊಂದು ಇನ್ನೊಂದೆಲ್ಲೋ ರೋಡ್ ನೋಡಿದ್ವಿ, ಅದು ಮಿಸ್ ಆಗ್ತಿದೆ, ಯಾವುದೋ ಅಂತ ಅರ್ಥ ಆಗ್ತಿಲ್ಲ. ಬಟ್ ಇಲ್ಲೆಲ್ಲ JCB ಎಲ್ಲ ನಿಲ್ಲಿಸಿದ್ದಾರೆ. ಇದು ಹೆಂಗೆ ಅಂತಲೇ ಅರ್ಥ ಆಗ್ತಿಲ್ಲ ಗುರುವೆ. ಎಲ್ಲಿಗೆ ಹೋಗ್ತಾರೆ ಇವರು, ಏನು ಎತ್ತ ಅಂತ. ಎಲ್ಲೋ ರೋಡ್ ಮಾಡ್ತಿದ್ದಾರೆ, ಯಾವುದೋ ಎಸ್ಟೇಟ್ ರೆಡಿ ಆಗ್ತಿದೆ. ಬಟ್ ಏನು ಎತ್ತ ಅಂತ ಗೊತ್ತಾಗ್ತಿಲ್ಲ. ಮುಂದೆ ನೋಡೋಣ ಈ ರೋಡು ಎಲ್ಲಿಗೆ ಹೋಗಿ ಸೇರುತ್ತೆ ಅಂತ. ಇಲ್ಲೊಂದು ಆಫ್ ರೋಡ್ ಹೋಗ್ತಾಯಿತ್ತು ಒಳಗಡೆಗೆ. ಎಲ್ಲಿ ಹೋಗ್ತಾಯಿದೆ ಅಂತ ಅರ್ಥ ಆಗ್ತಿಲ್ಲ. ಇದು ಕೂಡ ಕೆಳಗಡೆ ಇಳಿತಾ ಇದೆ. ಕೊಳಗಾವೆ ಇಳಿಯುತ್ತೆ, ಎಲ್ಲಿಗೆ ಇಳಿಯುತ್ತೆ ಅಂತ ಗೊತ್ತಿಲ್ಲ. ಇದು ಹೋಗೋಣ, ದಾರಿ ಮಾಡಿದ್ದಾರೆ, ಹೋಗೋಣವಾ? ಬನ್ನಿ ಹಂಗಾರೆ. ಅಲ್ಲೊಂದು ದಾರಿ ಇದೆ, ಯಾವುದೋ ಒಂದು ಅರ್ಥ ಆಗಲಿಲ್ಲ. ಒಂದ್ಸಲಿ ನೋಡ್ಬೇಕು ಅದೊಂದ್ಸಲಿ.
ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಒಂದ್ಸಲಿ ಒಂದು ಬ್ಲಾಗ್ ಹಾಕಿದ್ದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೇಚರ್ ನಿರ್ವಹಣಾ ಅಂತ ರೆಸಾರ್ಟ್ ಹತ್ರ ಕಾಡೊಳಗಡೆ ಅದೊಂದು ಆಫ್ ರೋಡ್ ಮಾಡ್ಕೊಂಡು ಹೋಗಿದ್ದೆ. ಅಲ್ಟಿಮೇಟು ಸಕ್ಕತ್ತಾಗಿದೆ. ಅಲ್ಲಿಗೆ ಹೋಗಿ ಸೇರುತ್ತೆ ಅಂತ ನನ್ನ ಅನಿಸಿಕೆ. ಆ ದಾರಿ ಸೇರ್ಬೋದು ಹೇಳ್ಕೊಬೇಕು ಅಂತಂದರೆ. ಈ ಬೆಟ್ಟದಿಂದ ಆ ಕಡೆ, ಈ ಬೆಟ್ಟ ಕಾಣಿಸ್ತಿದ್ದಿಲ್ಲ, ಈ ಬೆಟ್ಟದಿಂದ ಆ ಕಡೆ ಸೈಡ್ಗೆ ಇದಿರೋದು ಏನೋ ಉಕ್ಕಡ ಫಾಲ್ಸು. ಬನ್ನಿ, ಅದು ನೆಕ್ಸ್ಟ್ ಲೆವೆಲ್ ಆಫ್ ರೋಡು. ಅಂದರೆ ಭದ್ರಾ ಥರ ಇರುತ್ತೆ. ಆಫ್ ರೋಡು ಅನ್ನೋದಕ್ಕಿಂತ ಇದ್ರ ಥರ ಇರುತ್ತೆ. ಅದನ್ನು ತೋರಿಸ್ಕೊಡ್ತೀನಿ ಇವತ್ತು. ಫಸ್ಟು ಎಲ್ಲೂ ನಿಲ್ಸೋದು ಬೇಡ, ಡೈರೆಕ್ಟು ಉಕ್ಕಡಾಗ ಹೋಗೋಣ. ದೆನ್ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಆ ಫಾಲ್ಸ್ ಒಂಚೂರು ನೋಡಿಕೊಂಡು ದೆನ್ ಆಮೇಲೆ ಬರುವ. ತುಂಬ ಜಾರ್ತಾ ಇದೆ. ಹುಷಾರಾಗಿ ಬನ್ನಿ, ಹುಷಾರಾಗಿ ಬನ್ನಿ. ಏನಿದು ಸ್ವಾಗತ ಬೋರ್ಡ್ ಎಲ್ಲ ಹಾಕಿದ್ದಾರೆ, ಯಾವ ಕಡೆಗಿದು? ಹುಲ್ಸಿನ್ಕಾನಿ ಎಸ್ಟೇಟ್. ಅದು ಎಸ್ಟೇಟು ಬರ್ರಪ್ಪ. ಈ ಕಡೆ ಹೋಗ್ಬೇಕು, ಆ ಕಡೆ ಬೇಡ. ಫೇಮಸ್ಸು ಒಂದು ಎಸ್ಟೇಟ್ ಇಲ್ಲೊಂದಿದೆ, ಹುಲ್ಸಿನ್ಕಾನ್ ಅಂತ ಯಾವುದೋ ಒಂದು ಬರುತ್ತೆ. ಫೇಮಸ್ಸು ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಎಸ್ಟೇಟು, ಯಾರೋ ಮುಸ್ಲಿಮ್ಸ್ದು. ಅದು ಆ ಕಡೆ ರೈಟ್ಗೆ ಹೋಗ್ಬೇಕಿತ್ತು. ಇಡೀ ಫುಲ್ಲು ಎಸ್ಟೇಟ್ ಎಲ್ಲ ಅವ್ರದ್ದೇನೆ. ಈ ಕಡೆ ನಾವಲ್ಲಿದ್ದು ಅಲ್ಲೆಲ್ಲ ಇದೆಲ್ಲ ಮಾಡ್ತಿದ್ರು ಆ್ಯಕ್ಚುಲಿ. ಏನದು ಬುಲ್ಡೋಜರಲ್ಲೆಲ್ಲ ಅದೆಲ್ಲ ಅದೇ ಅವ್ರದ್ದೇನೆ. ಸ್ವಲ್ಪ ಗಾಡ್ ಸೆಕ್ಷನ್ ಥರ ಇದೆ ಇಲ್ಲಿ, ಅಂದರೆ ಏರ್ಪಿನ್ ಬೆಂಡ್ಸ್ ಥರ ಒಂದು 5-6 ಏರ್ಪಿನ್ ಬೆಂಡ್ ಇದೆ ಇಲ್ಲಿ. ಜಿಂಗ್ 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 ಜಿಂಗ್. ಕಾರ್ಗಳು ಓಡಾಡುತ್ತೆ, ಆರಾಮ್ಸೆ ಕಾರ್ಗಳು ಓಡಾಡುತ್ತೆ. ಇಲ್ಲಿ ಯಾರೋ ಅವ್ರ ಕಾರ್ಗಳು ಓಡಾಡೋಕ್ಕಾಗಲ್ಲ ಅಂದ್ಬಿಟ್ರು. ಆರಾಮಾಗಿ ಕಾರ್ಗಳೆಲ್ಲ ಓಡಾಡುತ್ತೆ. ಭಯ ಆಗುತ್ತೆ, ಎದುರುಗಡೆ ಏನು ಸಿಕ್ಕು ಬಿಡುತ್ತೋ ಅನ್ನೋದೊಂದು ಭಯ. ಯಾಕಂದರೆ ಇಲ್ಲಿ ಆನೆ, ಕಾಡೆಮ್ಮೆ, ಹಾಗೆ ಸ್ವಲ್ಪ ಇವು ಪ್ರಾಣಿಗಳದ್ದು ಸ್ವಲ್ಪ ಜಂಜಾಟ ಜಾಸ್ತಿ ಇದೆ ಇಲ್ಲಿ. ಅದಕ್ಕೋಸ್ಕರ ಇಲ್ಲೊಂದಷ್ಟು ಮನೆಗಳಿದೆ ಗುರುವೆ, ಪರವಾಗಿಲ್ಲ. ಇಲ್ಲಿಂದ ಒಂಚೂರು ಎಸ್ಟೇಟ್ ಶುರುವಾಗ್ತಿದೆ. ಮನೇಲಿ ಎಲ್ಲರೂ ನೋಡ್ಬೇಕಮೇಲೆ. ಅವ್ರಿಗೆಲ್ಲ ನೀರಿನ ವ್ಯವಸ್ಥೆ ಹೆಂಗೆ ಆಗ್ತಿದೆ ಅಂತ ಗೊತ್ತಿಲ್ಲ. ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ, ದಾರಿ ಮಿಸ್ ಆಗ್ಬಿಟ್ಟೋದು. ಇನ್ನು ತುಂಬ ದೂರ ಹೋಗ್ಬೇಕು ನಾವು. ಕರೆಂಟಿನ ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ ನೋಡಿ ಇಲ್ಲಿ. ಕರೆಂಟಿನ ಮುಳ್ಳನ ತಂತಿಗಳು ಯಾರು ನುಗ್ಗಬಾರ್ದು, ಅಂದರೆ ಪ್ರಾಣಿಗಳು ಬರಬಾರ್ದು ಅಂತ. ಇಲ್ಲಿದೆ ಪ್ರಾಣಿಗಳು ಪಕ್ಕ. ಎಷ್ಟೇ ಆದರೂ ಫಾರೆಸ್ಟ್ ಅಲ್ವಾ, ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟು. ಇವ್ರಿಗೆ ಆ್ಯಕ್ಚುಲಿ ಹುಲಿಗಳದೆಲ್ಲ ಏನಿಲ್ಲ, ಯಾಕಂದರೆ ಹುಲಿಗಳೆಲ್ಲ ಈ ಕಡೆ ಬರೋಕ್ಕೆ ಅವ್ರು ಬಿಡಲ್ಲ ಯಾರು, ಫಾರೆಸ್ಟ್ನವರು. ಅದಕ್ಕೆ ಮುಂಜಾಗ್ರತೆ ಕ್ರಮ ಅವರೇ ತಗೊತಾರೆ. ಬಟ್ ಇಲ್ಲೆಲ್ಲ ಬರೋ ಅಂಥದ್ದೇನು ಅಂದರೆ ಈ ಜಿಂಕೆಗಳು ಆ ಮುಳ್ಳಿನ ತಂತಿನ ನೆಗೆದು ಬಿಡ್ತವೆ. ಯಾಕಂದರೆ ಅವು ಒಂದಕ್ಕೆ ನೆಗೆಯೋ ಕೆಪಾಸಿಟಿ ಇರೋದು. ಅದನ್ನು ಬಿಟ್ಟರೆ ಈ ಆನೆಗಳು ಆ ಮುಳ್ಳಿನ ತಂತಿ ಕರೆಂಟೇ ಹೊಡೆಯಲ್ಲ, ಒಂದೊಂದೇ ಮುಳಿಸ್ಕೊಂಡೇ ಬಂದುಬಿಡ್ತವೆ. ಆ ಕರೆಂಟಿನ ತಂತಿನ ಉಳಿಸ್ಕೊಂಡೇ ಬಂದುಬಿಡ್ತವೆ. ಯಪ್ಪ, ಯಾವುದೋ ಕಾಲ್ ಬಂತು, ಅದಕ್ಕೆ ಗಾಡಿ ನಿಲ್ಲಿಸ್ಬೇಕಾಗಿ ಬಂತು. ಓ ಸರ್ ಹೇಳಿ. ಓಕೆ ಸರ್ ಹೇಳಿ.
ಇಲ್ಲ, ನಾನು ರಜದಲ್ಲಿದ್ದೀನಿ. ಚಿಕ್ಕಮಂಗ್ಳೂರಲ್ಲಿದ್ದೀನಿ ಸರ್. ಚಿಕ್ಕಮಂಗಳೂರು. ನೆಟ್ವರ್ಕ್ ಇಶ್ಯೂ ಇದೆ. ಅಲ್ಲೋ ಅಂದರೂ ಕೇಳಿಸ್ತಾ ಇಲ್ಲ. ಯಾರೊಬ್ರು ಕಾಲ್ ಮಾಡಿದ್ರು. ಯಪ್ಪ ನೋಡಿ, ಫೋನಲ್ಲಿ ಮಾತಾಡಿದ್ರೆ ಡ್ರೈವ್ ಮಾಡ್ಬೇಕಾದ್ರೆ ತುಂಬ ಎಡವಟ್ಟಾಗುತ್ತೆ ಅನ್ನೋದು ಇದಕ್ಕೇನೆ. ಹಾವು ಥರ ಅನ್ಕೋಬಿಡ, ಅದು ಹಾವಲ್ಲ ಬಾ, ಅಂಬು. ತುಂಬ ಟಫ್ ಆಗಿದೆ ಇದು ಟರ್ನಿಂಗು, ಹುಷಾರಾಗಿ ಬನ್ನಿ. ಹುಷಾರು ಜಾರ್ತಾ ಇದೆ. ಒಳ್ಳೊಳ್ಳೆ ಯಾವ್ಯಾವುದು ಎಸ್ಟೇಟ್ಗಳೆಲ್ಲ ಇದೆ ದೇವ್ರಿಗೆ. ಸ್ಟ್ರೆಚ್ಚು 16 ಕಿಲೋಮೀಟ್ರೇನೋ ಈ ಸ್ಟ್ರೆಚ್ಚು. ಬ್ಯೂಟಿಫುಲ್ ರೀ, ನಿಜವಾಗ್ಲೂ ಸ್ವರ್ಗ. ನನ್ನ ಹಳೆ ಬ್ಲಾಗ್ಗಳು ನೋಡಿದ್ರೆ, ನನ್ನ ಹಳೆ ವೀಡಿಯೋಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಇದೆ ಅಂತ. ಯಾಕಂದರೆ ನೀವು ಒಂದಕ್ಕೊಂದು ಮಧ್ಯದಲ್ಲಿ ನೋಡಿದ್ರೆ ನಿಮಗೆ ಈ ವಿಡಿಯೋಗಳು ಅರ್ಥ ಆಗೋಲ್ಲ. ನನ್ನ ಈ ಚಿಕ್ಕಮಂಗ್ಳೂರು ರೈಡ್ದು ಫುಲ್ ವೀಡಿಯೋಗಳು ನೋಡಿದ್ರೇ ನಿಮ್ಗೆ ಪೂರ ಅರ್ಥ ಆಗೋದು. ಸರ್ ಇನ್ನೂ ಎಷ್ಟು ದೂರ ಇದೆ ಅದು ಊರು? ಜಾಗ್ರ 7-8 ಕಿಲೋಮೀಟ್ರ್. ಇಲ್ಲಿ ಹೋದ ತಕ್ಷಣ ಯಾವುದೋ ಊರು ಸಿಗುತ್ತಲ್ಲ, 3 ಕೊಳಗಾವೆ ಅಲ್ಲ. ನಾವು ಉಕ್ಕಡ ಹೋಗ್ಬೇಕಿತ್ತು, ಅದಕ್ಕೆ ಉಕ್ಕಡ ಫಾಲ್ಸ್ ಸಿಗುತ್ತೆ. ಹಾಂ, ಸಿಕ್ಕಿದ್ಮೇಲೆ ನಿಮಗೆ ಸ್ವಲ್ಪ ಸ್ಟ್ರೆಚ್ ಹಾಳಾಗಿರೋ ಸಿಗುತ್ತೆ. ಅದು ಗೊತ್ತು, ಅದು ಜಲ್ಲಿಕಲ್ ಥರ. ಹಾಂ, ನಾನು ನೇಚರ್ ನಿರ್ವಹಣೆಯಿಂದ ಆ ರೂಟಲ್ಲಿ ಬಂದಿದ್ದೆ, ಸಿಫಾನಿ ಎಸ್ಟೇಟು. ಯಾಕಂದರೆ ಅಲ್ಲಿ ಪರಿಚಯ ಇದ್ದಾರೆ ತುಂಬ ಜನ, ಆ ಕಡೆಯಿಂದ ಬಂದಿದೆ. ಇದೊಂದು ಹೊಸ ಸ್ಟ್ರೆಚ್ ಅಲ್ಲ, ಇದೊಂದು ಟ್ರೈ ಮಾಡೋಣ ಅಂತ ಬಂದೆ. ಬ್ಯೂಟಿಫುಲ್ ಸ್ಟ್ರೆಚ್ ಇದು. ಅದೇ ಚೆನ್ನಾಗಿಲ್ದಿರೋದಕ್ಕೆ ಇಲ್ಲ, ನಮ್ಗೆ ರೋಡ್ ಇನ್ನೂ ಕೆಟ್ಟಾಗಿರ್ಬೇಕಿತ್ತು ಸರ್, ದೇವರೇ ಹೇಳ್ತೀನಿ. ಅವಾಗ ಇನ್ನೂ ಮಜಾ ಇರ್ತಿತ್ತು. ಬಟ್ ಇಲ್ಲ ಸರ್, ನೀವು ಅಂದರೆ ಒಂದು ಸೆಕೆಂಡಲ್ಲಿ ಬರೋಕ್ಕೆ ರೆಡಿ ಇದ್ದೀವಿ, ದೇವರಣೆ. ನಮ್ಗೆ ಈ ಥರದ್ದೇ ಇಷ್ಟ. ಕಾಫಿ ಎಸ್ಟೇಟ್ ಒಳಗಡೆ ಅಂದರೆ ಊದ್ಕೊಂಡು ಕಷ್ಟಪಟ್ಕೊಂಡೆಲ್ಲ ಬರುವಂಥ ದಾರಿ ತುಂಬ ಇಷ್ಟ. ಹಾಂ, ಅದೇ ಹಾಂ, ಸಾಕಾಗಲ್ಲ ಅಂತ ಬಿಟ್ಟಿದ್ದೀವಿ. ಬಂದುತ್ತೆ ಯಾವಾಗ ಬರ್ತವೆ ಅವಾಗ ಓಡಿಸ್ ಕಳಿಸ್ತಾರೆ ಬೇಡ ಅಂತ. ಜಿಂಕೆ, ಹಂದಿ, ಮುಳ್ಳಂದಿ, ಕಡಗಳು ಬೇಜಾನಿದ್ದಾವೆ ಇಲ್ಲಿ. ಕಡ ಆಮೇಲೆ ಆರೋಬೇಕು ಅಂತ ಇಲ್ಲೇ ಇಳಿತಾವ. ಹಾಂ, ಇಲ್ಲೇ ದಾರಿ ಇದೆ ನೋಡು. ಆಮೇಲೆ ಆರೋಬೇಕು ಅಂತ ಇದೆ. ಇಂಗ್ಲೀಷಲ್ಲಿ ಏನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಆರಬೇಕು, ಬೆಕ್ಕು ಆರುತ್ತೆ ಕಣೋ. ಗೊತ್ತಾಯ್ತಾ ನಿನಗೆ ಬೆಕ್ಕು ಅಂದರೆ? ನಿನಗೆ ಗೊತ್ತೇನೋ ಬೆಕ್ಕು ಅಂದರೆ? ಕ್ಯಾಟ್. ಅದು ಆರೋಬೇಕು ಬರುತ್ತೆ ಅಂದರೆ ಆರುತ್ತೆ ಅಕ್ಕಿ ಥರ. ಅದಕ್ಕೇನೋ ಇಂಗ್ಲೀಷಲ್ಲಿ ಏನೋ ವರ್ಡ್ ಹೇಳ್ತಾರೆ, ಬಟ್ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ನಾವು ಇವತ್ತು ಸರ್ ಬೆಂಗಳೂರು ಇವತ್ತು ಇಲ್ಲೇ ಟೆಂಟ್ ಸ್ಟೇ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಪ್ಲೇಸ್ ಹುಡುಕ್ತಾಯಿದ್ದೀವಿ. ಉಕ್ಕಡ ಹೋಗಿದ್ದು ಬಂದು, ಇಲ್ಲ ಕೊಳಗಾವಿ, ಇಲ್ಲ ಜಾಗ್ರ, ಎಲ್ಲಾದರೂ ಸರಿ ಟೆಂಟ್ ಸ್ಟೇ ಮಾಡೋಣ ಅಂತ. ಅಂದರೆ ಯಾರಿಗೂ ತೊಂದರೆ ಮಾಡ್ದೇ ಆರಾಮಾಗಿ ಒಂದಿನ ಸ್ಟೇ ಆಗಿ ಕಾಡು ಮಧ್ಯದಲ್ಲಿ ಉಳ್ದೋಗೋಣ ಅಂತ. ಅದೇ ಲಾಸ್ಟ್ ಟೈಮ್ ಅದೇ ನಿಮ್ಗೆ ಹೇಳಿದ್ನಲ್ಲಿ ನೇಚರ್ ನಿರ್ವಹಣಾ ಹತ್ರ ಉಳ್ಕೊಂಡಿದ್ವಿ ಆ್ಯಕ್ಚುಲಿ. ಅಂದರೆ ಅವ್ರದ್ದೊಂದು ಬಿಡಾರ ಇರುತ್ತಲ್ಲ, ಆ ಬಿಡಾರ ಹತ್ರ ಸ್ವಲ್ಪ ಪಕ್ಕದಲ್ಲಿ ಹಾಕ್ಕೊಂಡಿದ್ವಿ, ಚೆನ್ನಾಗಿತ್ತು. ನಿಮ್ಮದು ಮನೆ ಸರ್ ಇಲ್ಲೇ ಹತ್ರನಾ ದೂರನಾ? ಹತ್ರನೇನಾ? ಓಕೆ, ಒಂದು ಇದೆ ಲಾಸ್ಟ್ ಬೌಂಡ್ರಿ ನಮ್ಮದು. ಈ ಕಡೆ ಫಾರೆಸ್ಟಾ ಬೇರೆಯವ್ರದಾ? ಬೇರೆಯವ್ರದ್ದಲ್ಲ. ಹಾಂ, ಓಕೆ ಥ್ಯಾಂಕ್ ಯು ಸರ್. ಹಂಗಾರೆ ಇದಕ್ಕೂ ಅದು ಟೈಮಿಂಗ್ಸ್ ಏನಿಲ್ಲ ಅಲ್ವಾ? ಉಕ್ಕಡ ಫಾಲ್ಸ್ಗೆ ಆರಾಮಾಗಿ ಹೋಗ್ಬೋದಲ್ಲ? ಓಕೆ, ಥ್ಯಾಂಕ್ ಯು ಸರ್. ಅಬ್ಬಾ, ಎಷ್ಟು ಒಳ್ಳೆ ಮನುಷ್ಯರು. ಕೆಲವು ಜಾಗ ಅದೇ ಈ ಥರ ಇರ್ತವೆ ನೋಡಿ, ಮೇಲ್ಗಡೆ ಆ ಥರ ತೋಟ ಇದೆ. ಖಡ ಅಂದರೆ ಜಿಂಕೆ ಜಾತಿಲೇ ದೊಡ್ಡದೊಂದು ಪ್ರಾಣಿ ಬರುತ್ತೆ. ಅಂದರೆ ದನ ಥರ ಇರುತ್ತೆ, ಬಟ್ ಅದು ಜಿಂಕೆ. ಅದು ತುಂಬ ದೊಡ್ಡದಾಗಿರುತ್ತೆ, ಅದಕ್ಕೆ ಖಡ ಅಂತ ಏನೋ ಹೇಳ್ತಾರೆ ಇಲ್ಲಿ. ಆಮೇಲೆ ಜಿಂಕೆಗಳು ಇದೆ. ಅದಲ್ಲದೆ ಇಲ್ಲಿ ಅದೇ ನಿಮ್ಗೆ ಆವಾಗಲೇ ಹೇಳ್ದಂಗೆ ಒಂಥರ ಫ್ಲೈಯಿಂಗ್ ಕ್ಯಾಟ್ ಅಂತ ಒಂದು ಬರುತ್ತೆ. ನಿಜವಾಗ್ಲೂ ಅದು ವೆರೈಟಿ ನಾನು ನೋಡಿದ್ದೆ ಇಲ್ಲಿ. ಅಂದರೆ ನಿಮ್ಗೆ ಇಂಗ್ಲೀಷಲ್ಲಿ ಏನೋ ಹೇಳ್ತಾರೆ, ನಾನು ತೋರಿಸ್ತೀನಿ, ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಇದು ಅದನ್ನು ಬಿಟ್ಟರೆ ಇಲ್ಲಿ ನಿಮಗೆ ಈ ಕಾಡೆಮ್ಮೆಗಳು ಸಿಕ್ಕಾಬಿಟ್ಟೆ. ಅವಳಿ ಇಕ್ಕದಂದ್ರೆ ಇವರೇ ಅವು ಕಾಡೆಮ್ಮೆಗಳು. ಅದನ್ನು ಬಿಟ್ಟರೆ ಈ ಆನೆಗಳು ಸಿಕ್ಕಾಬಿಟ್ಟೆ ಅವಳಿ ಕೊಡುತ್ತೆ ಇವ್ರಿಗೆ ಮಾತ್ರ. ಎಲ್ಲ ಅಲ್ಲಲ್ಲಿ ಇರ್ತವೆ ನೋಡಿ. ಇಲ್ಲೆಲ್ಲೋ ಹತ್ರ ಇದೆಯಂತೆ ಮನೆ. ಜಮೀನು ನೋಡ್ಕೋಗಿ ಬಂದಿದ್ದಾರೆ. ನಮ್ಮ ಕಡೆ ಹಳ್ಳಿಗಳ ಕಡೆ ನಾವು ಭತ್ತದ ಗದ್ದೆ, ಕಬ್ಬನ್ ಗದ್ದೆ ನೋಡೋಕೆ ಹೋಗ್ತಿದ್ದೋ ಮಂಡ್ಯ ಕಡೆ. ಈಗ ಇವರು ಇಲ್ಲೆಲ್ಲ ಕಾಫಿ ಎಸ್ಟೇಟ್ ಅಲ್ಲ, ಕಾಫಿ ಎಸ್ಟೇಟ್ ನೋಡೋಕೆ ಬಂದಿದ್ದಾರೆ.
ಇಲ್ಲ ಮುಸ್ಸಂಜೆ ಆದಮೇಲೆ ಕಡಗಳು ಸಿಗುತ್ತೆ ನಿಮಗೆ. ಏನೋ ಈ ಜಿಂಕೆಗಳು ಇವೆಲ್ಲ ಸಿಗೋದು ಮುಸ್ಸಂಜೆ ಆದಮೇಲೆ, ಸಾಯಂಕಾಲ ಆದಮೇಲೆ ಬರ್ತವೆ ಕಾಡಿಂದ ಈ ಕಡೆಗೆ ತಿನ್ನೋಕ್ಕೆ. ಅದೊಂದು ಇವಾಗ ಕಾಫಿ ಬೀಜ ಇಲ್ಲಲ್ಲ, ಅದರಿಂದ ಈ ಕಡೆಗೆ ಸ್ವಲ್ಪ ಕಮ್ಮಿ. ಕಾಫಿ ಬೀಜ ಟೈಮಲ್ಲಿ ಇಲ್ಲಿ ಕೋತಿಗಳು ಹಾಗೆ ಜಿಂಕೆಗಳು ಜಾಸ್ತಿ ಆಗಿಬಿಡ್ತವೆ ಆಟೋಮೆಟಿಕ್ಕಾಗಿ. ನಿಧಾನ ಗುರುವೆ, ನಿಧಾನ ನೋಡಿ. ಇಲ್ಲೆಲ್ಲ ಈ ಥರ ಇದೆ. ಇಲ್ಲೆಲ್ಲ ಟೆಂಟ್ ಸ್ಟೇ ಮಾಡ್ಕೊಂಡು ಆರಾಮಾಗಿ ಉಳ್ಕೊಬೋದು ನಾವು, ಏನು ತೊಂದರೆ ಏನಿಲ್ಲ. ಹೇಗಿದೆ ಮನೆಗಳೆಲ್ಲ? ಅಂತೂ ಕಾಡಿನ ಮಧ್ಯಕ್ಕೆಲ್ಲ ಎಂಟ್ರಿ ಆಗಿಬಿಟ್ಟಿದ್ದೀವಿ ಇವಾಗ. ಈಗ ಸದ್ಯಕ್ಕೆ ಎಸ್ಟೇಟ್ ರೋಡ್ಗೆ ಇಳಿದು, ಬಟ್ ಕಾಡು ಅಂದ್ಕೊಳ್ಳಿ. ಈಗ ಆ ಕಡೆ ಈ ಕಡೆಯಿಂದ ಸ್ವಲ್ಪ ಆ ಕಡೆ ಈ ಕಡೆ ಕಾಡಿದೆ, ಮಧ್ಯದ ಸ್ವಲ್ಪ ಇವ್ರು ತೋಟ ಮಾಡ್ಕೊಂಡಿದ್ದಾರೆ ಮುಳ್ಳಿನ ತಂತಿ ಹಾಕ್ಕೊಂಡು. ಏನಪ್ಪ ಅದು, ಕಾಡು ಎಮ್ಮೆನ ಕಾಡು ಹಸುನ ಏನೋ ಒಂದು, ಏನೋ ಕಾಡೆಮ್ಮೆ ಥರ ಇದೆ. ಮಲ್ನಾಡು ಗಿಡ್ಡ ಏನೋ, ಅದಕ್ಕೆ ಹಗ್ಗ ಮುಗ್ದಾರೆ ಏನಿಲ್ಲ. ಓಕೆ ಓಕೆ, ಅಪ್ಪಣೆ ಇಲ್ಲದೆ ಒಳಗಡೆ ಪ್ರವೇಶವಿಲ್ಲ. ಇಲ್ಲೊಂದು ಕೆರೆ ನೋಡಿ ಹೆಂಗಿದೆ, ಚೆನ್ನಾಗಿದೆ. ಇಲ್ಲ ಏನಂದರೆ ಇಂಥ ಜಾಗಗಳಲ್ಲಿ ಇವರು ರೆಸಾರ್ಟ್ಗಳು ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಸೈಡ್ ಬಿಸ್ನೆಸ್ಸು, ಅಂದರೆ ವರಮಾನಕ್ಕೋಸ್ಕರ. ಯಾವಾಗೋ ವರ್ಷಕ್ಕೆ 1 ಸಲ 2 ಸಲ 2-3 ಜನ ಕಸ್ಟಮರ್ಸ್ ಬರ್ತಾರೆ, ಅದ್ರಲ್ಲಿ ಹೆಂಗೋ ನಡ್ಕೊಂಡು ಹೋಗುತ್ತೆ. ಅಂದರೆ ಅದರಲ್ಲಿ ಯಾರ್ದು ಮೇಂಟೆನೆನ್ಸ್ ನಡೆಯುತ್ತೆ ಅಂದರೆ, ಇಲ್ಲಿ ಎಸ್ಟೇಟಲ್ಲಿ ಕೆಲಸ ಮಾಡುವಂಥ ಜನಗಳದ್ದು ಒಂದು ಸಂಬಳ ನೀಗುತ್ತೆ ಅದರಿಂದ. ಅಂದರೆ ಅವ್ರಿಗೊಂದು ಕಾಸು ಸಿಗುತ್ತೆ, 4 ಕಾಸು ಮಾಡ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ. ನಾರ್ಮಲ್ಲು ಎಸ್ಟೇಟ್ ಥರ ಶುರುವಾಯಿತು ಈಗ, ಅದೊಂದು ಸ್ಟ್ರೆಚ್ ಇಳಿದ ಮೇಲೆ. ಪರವಾಗಿಲ್ಲ ರೀ, ಏನ್ರಿ ಈ ಥರ ಇದೆ ಜಾಗ. ಆ್ಯಕ್ಚುಲಿ ನಾವು ಮೇಲೆ ನೋಡಿದ್ವಲ್ಲ, ಅದು ಸ್ವರ್ಗ. ಆದರೆ ನೋಡಬೇಕು, ಇನ್ನೊಂದ್ಸಲ ಹತ್ತಕ್ಕಾದರೆ ಮೇಲೆ ಕತ್ಬಿಡೋಣ. ಇಲ್ಲಿಂದ ರಿಟನ್ನು ಯಾರು ಏನಕ್ಕೆ ಕೇಳಲಿಲ್ಲ ಅಂದರೆ. ಚೆನ್ನಾಗಿ ಹೇಳಿದ್ರೆ ಅಪ್ಪ, ಆನೆಗಳೆಲ್ಲ ಬರುತ್ತೆ ಅಂದರೆ ಹೌದು, ಸಾಕಾಗದೇ ಬಿಟ್ಟಿದ್ದೀವಿ, ಅದಕ್ಕೆ ಅವಾಗವಾಗ ಬಂದು ಹೋಗ್ತವೆ ಅಂತ. ಅದು ನಿಜವಾದ ಮಾತು. ಆಫ್ ರೋಡ್ ಮಾಸ್ಟರ್ ಎಕ್ಸ್ಪಲ್ಸ್ ಜೊತೆ ಒಂಟಿ ಸಲಗ ನಮ್ಮ ಹಿಮಾಲಯ. ಹಿಂದಗಡೆ ಅಡ್ವೆಂಚರು 250 ನಲ್ಲಾಡ್ತಾ ಇದೆ ನಮ್ಮ ಭರತ. ಯಾಕೆ ಸ್ವಲ್ಪ ಅವ್ನಿಗಿನ್ನೂ ಗಾಡಿ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ. ಈಗ ಸ್ವಲ್ಪ ದಿನ ಹಿಂದೆ ತೊಗೊಂಡಿದ್ದು, ಇದೇ ಫಸ್ಟ್ ಆಫ್ ರೋಡ್ ಅನ್ಕೋತೀನಿ ಅವನು ಗಾಡಿ ತೊಗೊಂಡ್ಮೇಲೆ. ಅದರಿಂದ ಎಷ್ಟು 2 ಕಿಲೋಮೀಟ್ರ್ ಇದೆಯಾ ಇನ್ನು? ಚೆನ್ನಾಗಿದೆ ಗುರುವೆ ನಿಜವಾಗ್ಲೂ. ಎಲ್ಲ ನೀರಿರೋ ಕಡೆ ಒಂಚೂರು ಜಾಗ ಸಿಕ್ಬಿಟ್ರೆ ಟೆಂಟ್ ಸ್ಟೇ ಮಾಡಿಕೊಂಡು ಸ್ವರ್ಗ ನೋಡ್ಬಿಡ್ಬೋದು. ಒಂದು ನೆಕ್ಸ್ಟ್ ಲೆವೆಲ್ ಸ್ವರ್ಗ. ಒಳ್ಳೆ ಮಟ್ಟೋಡು ಸಿಗ್ತಾ ಇದೆ. ಕೆಳಗಡೆ ಬಂದರೆ ಈ ಥರ ನೀರು ನಿಂತಿರೋ ಕೊಚ್ಚೆ ಸಿಗೋದು. ಬೆಟ್ಟದ ಮೇಲೆಲ್ಲ ನೀರೇ ನಿಂತ್ಕೊಳ್ಳಲ್ಲ, ಯಾಕಂದ್ರೆ ಅಲ್ಲಿ ಮಳೆ ಆಗೋದೇ ಕಮ್ಮಿ. ಇಲ್ಲೆಲ್ಲ ಹೆಂಗೆ ಅಂತಂದರೆ ಒಂದು ದೊಡ್ಡ ದೊಡ್ಡ ಬೆಟ್ಟ ಇರುತ್ತೆ. ಆನೆ ಲದ್ದಿ ನೋಡುಗರು, ಆನೆ ಲದ್ದಿ, ಆನೆ ಆನೆ ಆನೆ. ಇಲ್ಲ ಇದೆಯಲ್ಲೋ, ಅವ್ನಿಗೆ ಗೊತ್ತಿಲ್ಲ ಅನಿಸುತ್ತೆ. ಶ್ರೀಕಾಂತ್ ನಿಮಗೆ ನಡಿ ಮುಂದೆ ತೋರಿಸ್ತೀನಿ ನಡಿ. ಆನೆ ಲದ್ದಿಗಳು ಈ ರೋಡಲ್ಲೆಲ್ಲ ಬಿದ್ದಿದೆ. ಆ್ಯಕ್ಚುಲಿ ಬರ್ತಿರ್ತವೆ ಅನಿಸುತ್ತೆ. ಇಲ್ಲ, ಆನೆ ಅವಳಿಗಳು ಜಾಸ್ತಿ ಇದೆ ಐ ಥಿಂಕ್ ನನ್ನ ಪ್ರಕಾರ. ಈ ಕಡೆ ಇಲ್ಲಿ ಟೆಂಟ್ ಸ್ಟೇ ಮಾಡೋದು ಅಷ್ಟು ಉತ್ತಮ ಅಲ್ಲ ಅಂತ ನನ್ನ ಅನಿಸಿಕೆ.
ನೋಡೋಣ. ನಾವು ಹೆಲ್ಮೆಟ್ ಹಾಕ್ತೀವಿ. ಆ್ಯಕ್ಚುಲಿ ಹೆಲ್ಮೆಟ್ ಹಾಕೋದ್ರಿಂದ ಏನಾಗುತ್ತೆ, ಈ ಸೌಂಡು ಕೇಳಲ್ಲ, ಹೊರಗಡೆ ನಾಯ್ಸ್ ಕೇಳಲ್ಲ. ಏನೋ ಬಡ್ಕೊಂಡಂಗೆ ಆಗ್ತಿದೆ ಅಂದರೆ ತುಂಬ ಜೋರಾಗಿ ಮಾಡಿದ್ರೆ ಸೌಂಡ್ ಮಾಡಿದ್ರೆ ಕೇಳಿಸುತ್ತೆ, ಇಲ್ಲಾಂದರೆ ಕೇಳಿಸೋದೇ ಇಲ್ಲ. ಆಫ್ ರೋಡು ಪರವಾಗಿಲ್ಲ ರೀ, ಚೆನ್ನಾಗಿದೆ. ಯಾವುದು ಎಸ್ಟೇಟ್ಗೆ ಹೋಗುತ್ತೆ ಕಣೋದು, ಸಾಯಿ ಆಶೀರ್ವಾದ ಎಸ್ಟೇಟ್ ಅಂತ ಯಾವುದು. ಸ್ಲೋ 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 ಸ್ಲೋ. ಈ ರೋಡಿಂದ ಬರ್ತಿದ್ವಿ ನಾವು ಅವತ್ತು. ಈ ರೋಡು ಅಲ್ಲ, ನಾವು ನೇಚರ್ ನಿರ್ವಹಣೆಯಿಂದ ಲಾಸ್ಟ್ ಟೈಮ್ ಒಂದು ಬಂದಿದ್ವಿ. ಯಾವುದಾದ್ರು ರೋಡು ಒಂದೇ ತೋರಿಸ್ತೀನಿ ನೋಡೋಣ ಮನೆ. ಇಲ್ಲ, ಇಲ್ಲೂ ಅಲ್ಲ. ಏನು ಕೃತಜ್ಞತೆ ಅಮ್ಮವ್ರದ್ದು. ಆ್ಯಕ್ಚುಲಿ ಈ ರೋಡ್ ನನಗೆ ಅರ್ಥ ಆಗ್ತಾಯಿಲ್ಲ, ಇದೆಲ್ಲ ಅರ್ಥಜ್ಞೆ ಆಗ್ತಾಯಿಲ್ವಲ್ಲ. ಕೊಳಗಾವೆ ಗ್ರಾಮ ಇದು. ಆ್ಯಕ್ಚುಲಿ ನಾನು ಬಂದಿದ್ದ ರೋಡ್, ಇದೇ ರೋಡು, ಎರಡು ಒಂದೇ ರೋಡು ಗುರುವೇ, ಎರಡು ಒಂದೇ ರೋಡು. ಕನ್ಫ್ಯೂಸ್ ಆಗಿಬಿಟ್ಟಿದ್ದೀವಿ ನಾವು. ಸ್ಕೂಲಲ್ಲಿ ಉಳ್ಕೋಬೋದಾ? ಯಾವುದೋ ಅಡ್ಡದಿಡ್ಡಿ ರೋಡ್ ಸಿಕ್ಕಿಲ್ಲ ಅಲ್ವಾ ನಮಗೆ? ಅಲ್ಲಿ ನನ್ನ ಕೊಳಗಾವೆ ಅಂತ ಒಂದು ಊರು ಸಿಕ್ತಿತ್ತಲ್ಲ, ಎಲ್ಲಿ ಅದು? ಜಾಗ್ರನ ಅದು ಕೊಳಗಾವೆನಾ? ಒಂದು ಅರ್ಥ ಆಗ್ತಾಯಿಲ್ಲ. ಜಾಗ್ರ ಇರ್ಬೋದಾ? ಸರ್, ಇದು ನೇಚರ್ ನಿರ್ವಹಣಾ ಐಡಿಯಾ ಇದೆಯಾ? ಸಿಫಾನಿ ಎಸ್ಟೇಟು.